जय श्री माता। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ನಮಸ್ತೆ. ನನ್ನ ಹೆಸರು ಸುಬ್ರಹ್ಮಣ್ಯ, ಅಪ್ಪಾಜಿಯವರ ಮಗ. ಈ ದಿನ ಗುರುಮಾತಾ ಭಾಗ್ಯಲಕ್ಷ್ಮಿ ಅಮ್ಮನವರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಮಾತಾಡ್ತಾ ಇದ್ದೀನಿ. 13 ಮೇ 2015 ಭಾಗ್ಯಮ್ಮನವರ ದೇಹತ್ಯಾಗವಾಗುತ್ತೆ. ಇದೇ ಕಾರಣಕ್ಕೆ ಮೇ 13, 2025 ಭಾಗ್ಯಮ್ಮ ಅವರ ಗುರುಮಾತಾ ಭಾಗ್ಯಮ್ಮನವರ ಪುಣ್ಯ ಸ್ಮರಣೆಯಾಗಬೇಕು ಅಂತ ಪ್ರೇರಣೆಯಾಗಿದೆ. ಈ ಸುಸಂದರ್ಭದಲ್ಲಿ ಬರೀ ಅಪ್ಪಾಜಿಯ ಹೆಂಡತಿಯ ಅನ್ನುವ ಕಾರಣಕ್ಕೆ ಇಲ್ಲಿ ಪುಣ್ಯ ಸ್ಮರಣೆ ಆಗ್ತಾ ಇದೆಯಾ ಅನ್ನುವ ಒಂದು ಸ್ವಾಭಾವಿಕವಾದ ಪ್ರಶ್ನೆ ಉದ್ಭವ ಆಗುವುದು ಸಹಜ. ಹಾಗಾಗಿ ಅದಕ್ಕೆ ಮುಂಚೆ ಭಾಗ್ಯಮ್ಮನವರ ಬಗ್ಗೆ ತಿಳ್ಕೋಬೇಕು. ಹಾಗೂ ಈ ಪುಣ್ಯ ಸ್ಮರಣೆ ಯಾತಕ್ಕಾಗಿ, ನಮಗೆ ಅದರ ಫಲವೇನು, ನಾವು ಇದರಿಂದ ತಿಳ್ಕೋಬೇಕಾದ್ದೇನು ಅನ್ನುವ ವಿಶ್ಲೇಷಣೆ ಈ ಸಂಚಿಕೆ ಗುರುಮಾತಾ ಭಾಗ್ಯಮ್ಮನ ಬಗ್ಗೆ. ಗುರುಮಾತಾ ಸಾಮಾನ್ಯವಾಗಿ ಗುರುವಿನ ಪತ್ನಿಯನ್ನು ಗುರುಮಾತಾ ಅಂತ ವಿಶ್ಲೇಷಣೆ ಮಾಡ್ತಾರೆ. ಗುರುಮಾತಾ ಅಂದರೆ ಆ ಪದ ಏನು ಅಂದರೆ ಗುರು ಮಾತಾ, ಗುರುವಿನ ತಾಯಿ ಅನ್ನುವ ಒಂದು ಅರ್ಥ ಬರುತ್ತೆ. ಆದರೆ ಗುರುವಿನ ಹೆಂಡತಿಗೆ ಗುರುಮಾತಾ ಅಂತ ಕರೆಯುವ ಒಂದು ವಿಶೇಷ ಇದೆ. ಏಕೆಂದರೆ ಈ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಂಡತಿಯಾಗಿ ಜೊತೆಗೆ ಬಂದವಳು ಮಾತೆಯಾಗಿ ನಿಂತ್ಕೋತಾಳೆ, ಮಾತೆಯಾಗಿ ಶಕ್ತಿಯಾಗಿ ನಿಂತ್ಕೊಳ್ತಾಳೆ. ಹಾಗಾಗಿ ಗುರುಮಾತಾ ಅಂತ ವಿಶ್ಲೇಷಣೆ ಆಗೋದು. ಹಾಗಾಗಿ ಗುರುಮಾತಾ ಭಾಗ್ಯಮ್ಮನ ಬಗ್ಗೆ. ಯಾರು ಭಾಗ್ಯಮ್ಮ? ಯಾಕೆ ಈ ಪುಣ್ಯ ಸ್ಮರಣೆ? ಯಾವ ಮನುಷ್ಯ, ಸಾಮಾನ್ಯ ಮನುಷ್ಯ ಆಧ್ಯಾತ್ಮಿಕ ಪಥದಲ್ಲಿ ಬರಲಿಕ್ಕೆ ಸಹಾಯ ಮಾಡಿ ಊರುಗೋಲಿನಂತೆ ನಿಂತ್ಕೋತಾಳೋ ಆ ದಿವ್ಯ ಆತ್ಮಕ್ಕೆ ನಾವು ಪುಣ್ಯ ಸ್ಮರಣೆ. ತನ್ನ ಗೃಹಸ್ಥಾಶ್ರಮದಲ್ಲೂ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಗುರು ಸೇವೆಯೇ ಪರಮ ಭಾಗ್ಯ ಅಂತ ತನ್ನ ಮನಸ್ಸನ್ನು ದೃಢವಾಗಿಸಿಕೊಂಡು ಅದೇ ರೀತಿಯಲ್ಲಿ ತಮ್ಮ ಸಂಸಾರಸ್ಥರಾಗಿ ಗಂಡ ಮಕ್ಕಳನ್ನು ಅದೇ ದಾರಿಗೆ ತರುವ ದಿಟ್ಟ ಪವಿತ್ರ ಆತ್ಮಕ್ಕೆ ಆ ಒಂದು ಪುಣ್ಯ ಸ್ಮರಣೆ. ಸಾಮಾನ್ಯ ನರನನ್ನು ನರನಾರಾಯಣನನ್ನು ಮಾಡಿದ ಆ ಪವಿತ್ರ ಆತ್ಮಕ್ಕೆ ಪುಣ್ಯ ಸ್ಮರಣೆ. ಗುರು ಸೇವೆಯಿಂದಲೇ ಮೋಕ್ಷವನ್ನು ಪಡೆದ ಪವಿತ್ರ ಆತ್ಮಕ್ಕೆ ಪುಣ್ಯ ಸ್ಮರಣೆ.
ಗುರು ಸೇವೆ ಎಂದರೆ ಹೇಗೆ ಮಾಡಬೇಕು ಎಂದು ಪ್ರಪಂಚಕ್ಕೆ ತೋರಿಸಿಕೊಟ್ಟ ಪವಿತ್ರ ಆತ್ಮಕ್ಕೆ ಪುಣ್ಯಸ್ಮರಣೆ. ಗುರು ಸೇವೆಯೇ ಪರಮಭಾಗ್ಯ ಎಂದು ತಿಳಿದು ಅದೇ ಮಾರ್ಗದಲ್ಲಿ ನಡೆದು ಒಂದು ಮಹಿಳೆಯಲ್ಲ, ತನ್ನ ಸ್ವರೂಪವನ್ನು ಅರಿತರೆ ಅದೊಂದು ದಿವ್ಯ ಶಕ್ತಿ ಅಂತ ತೋರಿಸಿಕೊಟ್ಟ ಪುಣ್ಯ ಆತ್ಮಕ್ಕೆ ಪುಣ್ಯಸ್ಮರಣೆ. ಈ ರೀತಿಯಾದ ಅನೇಕ ವಿಶೇಷ ಗುಣಗಳು ಅಡಗಿಸಿಕೊಂಡಿದ್ದ ಭಾಗ್ಯಲಕ್ಷ್ಮಿ, ಗುರುಮಾತಾ ಭಾಗ್ಯಲಕ್ಷ್ಮಿ ಅವರಿಗೆ ಆ ಒಂದು ಪವಿತ್ರ ಆತ್ಮಕ್ಕೆ ಪುಣ್ಯಸ್ಮರಣೆ. ಇಲ್ಲಿ ಬರೀ ಅಪ್ಪಾಜಿಯ ಹೆಂಡತಿ ಅನ್ನುವ ಒಂದೇ ಕಾರಣಕ್ಕಲ್ಲ, ಅನೇಕ ಕಾರಣಗಳಿಗೆ ಈ ಪುಣ್ಯಸ್ಮರಣೆ ಬೇಕಾಗುತ್ತೆ. ಅದು ನಮ್ಮೆಲ್ಲರ ಭಾಗ್ಯ ಎಂದು ನಾವು ತಿಳಿದುಕೊಳ್ಬೇಕು. ಯಾಕೆ ಅಂತ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಇವತ್ತು ಏನು ಇಲ್ಲಿ ನಡೀತಾ ಇದೆ, ಸತ್ಸಂಗಗಳು, ಆಶೀರ್ವಾದಗಳು, ಅನೇಕ ಊಹೆಗೂ ನಿಲುಕದ ಒಂದು ಅಮೋಘ ದಿವ್ಯ ಭವ್ಯ ಭಗವತಿಯ ಲೀಲಾವಿಲಾಸಗಳು ಏನೇ ನಡೀತಾ ಇದೆ ಅಪ್ಪಾಜಿಯ ಮುಖಾಂತರ, ಅದಕ್ಕೆಲ್ಲ ಮೂಲ ಕಾರಣ, ಮೂಲ ಶಕ್ತಿ ಅಂತಲೇ ಕರಿಬೋದು ಅಥವಾ ಮೂಲಾಧಾರ ಅಂತಲೂ ಕರಿಬೋದು. ಅದು ಅಪ್ಪಾಜಿಯ ಹೆಂಡತಿ ನಮ್ಮಮ್ಮ ಭಾಗ್ಯಲಕ್ಷ್ಮಿ. ಹಾಗಾಗಿ ಅಪ್ಪಾಜಿ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ಬರೋಕ್ಕೂ ಕೂಡ ಕಾರಣಕರ್ತರು ಭಾಗ್ಯಲಕ್ಷ್ಮಿ. ಹಾಗಾಗಿ ಆ ಒಂದು ಪವಿತ್ರ ಆತ್ಮಕ್ಕೆ ಅದೊಂದು ಪುಣ್ಯ ಸ್ಮರಣೆ. ಅವರ ಬಗ್ಗೆ ತಿಳ್ಕೊಂಡು ಇಟ್ಸ್ ಎ ಗ್ರ್ಯಾಟಿಟ್ಯೂಡ್. ಯಾರ್ಯಾರು ಅಪ್ಪಾಜಿ ಇಂದ ವಿಶೇಷ ಆಶೀರ್ವಾದವನ್ನು ಪಡೆದು ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ದಾರೋ, ದಿಸ್ ಇಸ್ ಎನ್ ಆಪರ್ಚುನಿಟಿ, ಇಟ್ಸ್ ಎ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಎ ಹೋಲಿ ಸೋಲ್. ಆತ್ಮಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ಸ್ ಅರ್ಪಿಸದೆ ಪುಣ್ಯ ಸ್ಮರಣೆ. ಅಪ್ಪಾಜಿಯ ಆಧ್ಯಾತ್ಮಿಕ ಜೀವನದಲ್ಲಿ ದಾರಿ ಉದ್ದಕ್ಕೂ ಎಲ್ಲ ರೀತಿಯಾದಂತಹ ಸಪೋರ್ಟನ್ನು ಕೊಟ್ಟು ಅದೇ ಮಾರ್ಗದಲ್ಲಿ ತಾವು ನಡೆದು ಅತ್ಯಂತ ಪವಿತ್ರವಾಗಿ ತನ್ನ ದೇಹವನ್ನು ತ್ಯಾಗ ಮಾಡಿದ ಆ ಪವಿತ್ರ ಆತ್ಮಕ್ಕೆ ಪುಣ್ಯ ಸ್ಮರಣೆ. ಹೀಗೆ ಅನೇಕ ವಿಚಾರಗಳು, ವಿಶೇಷಗಳು ನಮ್ಮ ಭಾಗ್ಯಮನಲ್ಲಿ ಅಡಗಿಕೊಂಡಿತ್ತು. ಅದರಲ್ಲಿ ಅತಿ ಮುಖ್ಯವಾದದ್ದು ಯಾವುದಪ್ಪ ಅಂದರೆ ಗುರು ಸೇವೆ. ಅತಿ ಮುಖ್ಯವಾದದ್ದು ಗುರು ಸೇವೆ. ತನ್ನ ಚಿಕ್ಕ ವಯಸ್ಸಿಂದಲೂ ಅದು ಯಾವುದೋ ರೀತಿಯ ಪ್ರೇಮ. ಯಾವ ಸಂತರು ಕಂಡರೂ, ಯಾವ ಗುರುಗಳು ಕಂಡರೂ ಅವರಲ್ಲಿ ಹೋಗಿ ಅವರಿಗೆ ಶರಣಾಗಿ ಆದಷ್ಟು ಸೇವೆ ಮಾಡುವ ಮನೋಭಾವ. ಹೀಗೆ ತನ್ನನ್ನು ತಾನು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡು ಗೃಹಸ್ಥಾಶ್ರಮ ಅಂದರೆ ಮದುವೆಗೆ ಅಂತ ಗೃಹಸ್ಥಾಶ್ರಮ ಅಂತ ಕರಿತೀವಿ. ಮದುವೆ ಆದಮೇಲೂ ತನ್ನ ಗಂಡನನ್ನು, ಮಕ್ಕಳನ್ನು ಆ ಆಧ್ಯಾತ್ಮಿಕ ದಾರಿಗೆ ತಂದು ನಿಲ್ಲಿಸಿದ ಆ ದಿವ್ಯ ಪ್ರೇಮಪೂರ್ವಕವಾದ ಆತ್ಮಕ್ಕೆ ಪುಣ್ಯಸ್ಮರಣೆ. ಬರೀ ಅಪ್ಪಾಜಿಯ ಹೆಂಡತಿಯನ್ನು ಒಂದೇ ಕಾರಣಕ್ಕಲ್ಲ, ಅದೊಂದು ದಿವ್ಯ ಪುಣ್ಯ ಆತ್ಮ, ಅದಕ್ಕೆ ಪುಣ್ಯ ಸ್ಮರಣೆ. ಯಾರು ನಿಷ್ಕಲ್ಮಶವಾಗಿ ಗುರು ಸೇವೆ ಮಾಡಿ
ತಾನು ಒಂದು ಶಕ್ತಿಯಾಗಿ ನಿಂತು ಇವತ್ತು ಎಲ್ಲ ಸತ್ಸಂಗಗಳನ್ನು ನಡೆಸುತ್ತಿರುವ ಆ ದಿವ್ಯ ಪುಣ್ಯ ಆತ್ಮಕ್ಕೆ ಪುಣ್ಯಸ್ಮರಣೆ. ಹೀಗೆ ಅನೇಕ ವಿಚಾರಗಳು ವಿಶೇಷಗಳನ್ನು ಒಳಗೊಂಡಂತಹ ಗುರುಮಾತಾ ಹೆಸರು ತಕ್ಕಂಗೆ ನಿಜವಾಗಲೂ ಭಾಗ್ಯಲಕ್ಷ್ಮಿನೇ ಅವರು. ಅದೇ ರೀತಿಯಾಗಿ ಜೀವನವನ್ನು ಸಾಗಿಸಿ ಅನೇಕ ಹೆಣ್ಣು ಮಕ್ಕಳಿಗೆ ಉದಾಹರಣೆಯಾಗುತ್ತೆ ಅವರ ಜೀವನ. ಹಾಗಾಗಿ ಅವರ ಜೀವನದ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಹೇಗೆ ನಡೆದರು ಈ ಆಧ್ಯಾತ್ಮಿಕ ದಾರಿಯಲ್ಲಿ, ಅಪ್ಪಾಜಿ ಅವರಿಗೆ ಹೇಗೆ ಊರುಗೋಲಾಗಿ ಅವರು ನಿಂತರು. ಇವತ್ತು ಅಪ್ಪಾಜಿ ಒಂದು ದೊಡ್ಡ ಭವ್ಯ ಅರಮನೆಯಂತೆ ನಮಗೆ ಕಂಡರೆ ಅದರ ಕೆಳಗಿನ ಫೌಂಡೇಶನ್ ನಮ್ಮ ಭಾಗ್ಯಲಕ್ಷ್ಮಿ, ಗುರುಮಾತಾ ಭಾಗ್ಯಲಕ್ಷ್ಮಿ. ಹಾಗಾಗಿ ಅಂಥ ದಿವ್ಯ ಪವಿತ್ರ ಆತ್ಮಕ್ಕೆ ಪುಣ್ಯಸ್ಮರಣೆ. ಋಷಿಪತ್ನಿ ಅಂತೆಲ್ಲ ಕರಿತೀವಿ. ಹಾಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋದು ಸುಲಭವಾಗಲ್ಲ. ಅದರಲ್ಲೂ ಗೃಹಸ್ಥಾಶ್ರಮದಲ್ಲಿ ಮದುವೆಯಾದಂತಹ ಒಂದು ಹೆಣ್ಣು ಮಗಳಿಗೆ ಅದು ಸುಲಭವಲ್ಲ. ಆದರೂ ಅದನ್ನು ಹೇಗೆ ಸಾಧಿಸಿದರು ಅನ್ನೋ ವಿಚಾರವನ್ನು ತಿಳಿದುಕೊಂಡು ಆ ದಿವ್ಯ ಭವ್ಯವಾಗಿ ತಮ್ಮ ಗುರುಸೇವೆಯನ್ನು ಮಾಡಿ ಅತ್ಯಂತ ಪವಿತ್ರರಾದಂತಹ ಗುರುಮಾತಾ ಭಾಗ್ಯಮ್ಮನವರಿಗೆ ಪುಣ್ಯಸ್ಮರಣೆ ನಾವು ಸಲ್ಲಿಸಬೇಕು ಅಂತ ಪ್ರೇರಣೆ ಆಗಿರೋದು. ಹೀಗೆ ಮುಂದಕ್ಕೂ ಅವರ ಬಗ್ಗೆ ವಿಶೇಷವಾಗಿ ನಾವು ತಿಳ್ಕೊತಾ ಹೋಗೋಣ. ಅವರ ಜೀವನ ಉದ್ದಕ್ಕೂ ಹೇಗೆ ಗುರುಸೇವೆಗಳು ನಡೀತು, ಹೇಗೆ ಅದು ಪ್ರಾರಂಭವಾಯಿತು, ಯಾವ ಘಟ್ಟಕ್ಕೆ ತಗೊಂಡು ಹೋಯಿತು. ನಾಗೇಂದ್ರ ಕುಮಾರ್ ಅಪ್ಪಾಜಿ ಆಗೋಕ್ಕೆ ಭಾಗ್ಯಮ್ಮನವರ ಕಾಣಿಕೆ ಏನು, ಹೀಗೆ ಅನೇಕ ವಿಚಾರಗಳನ್ನು ವಿಮರ್ಶೆ ಮಾಡುತ್ತಾ ದಿವ್ಯ ಪವಿತ್ರವಾದ ಆತ್ಮಕ್ಕೆ ಪುಣ್ಯಸ್ಮರಣೆ ಅನ್ನೋದನ್ನು ನಾವು ನೆನಪು ಮಾಡಿಕೊಂಡು ಮುಂದುವರಿಯೋಣ. ಗುರುಮಾತಾ ಗುರುಮಾತಾ ಜಯ 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 ಶ್ರೀಮಾತಾ, ಶ್ರೀಮಾತಾ ಶ್ರೀಮಾತಾ ಜಯ 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 ಗುರುಮಾತಾ. ಜೈ ಗುರುದೇವ ದತ್ತ. ಜೈ ಶ್ರೀಮಾತಾ, ಜೈ ಶ್ರೀಮಾತಾ, ಜೈ ಶ್ರೀಮಾತಾ.